ಇನ್ನು ಉಗ್ರರ ಸ್ವರ್ಗ ಶೋಪಿಯಾನ್ನಲ್ಲಿ ಪಬ್ಲಿಕ್ ಟಿವಿ. ನಿನ್ನೆ ಎನ್ಕೌಂಟರ್ ನಡೆದ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನನ್ನ ಕೊಲೀಗ್ ಕೊಟ್ಟಿದ್ದಾರೆ. ಕೆಲ್ಲರ್ ಗ್ರಾಮದ ದಟ್ಟ ಅರಣ್ಯ ಪ್ರದೇಶದಲ್ಲಿ ಅಲ್ಲಿ ಹೇಗಿದೆ, ಎನ್ಕೌಂಟರ್ ನಡೆದ ಜಾಗ ಹೆಂಗಿದೆ, ಅಲ್ಲಿ ಯಾಕೆ ಅದನ್ನು ಉಗ್ರರ ಸ್ವರ್ಗ ಅಂತ ಕರೀತಾರೆ, ಅಲ್ಲಿ ಅವರು ಯಾವ ರೀತಿ ಬದುಕ್ತಾ ಇದ್ರು, ಎಂತೆಂಥ ಗುಡಿಸಲುಗಳನ್ನ ಕಟ್ಕೊಂಡಿದ್ರು. ಎನ್ಕೌಂಟರ್ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟ ಕನ್ನಡದ ಏಕೈಕ ಚಾನಲ್ ಪಬ್ಲಿಕ್ ಟಿವಿ. ಶೋಪಿಯಾನದಿಂದ ಪಬ್ಲಿಕ್ ಟಿವಿ ವರದಿಗಾರ ಶಬ್ಬೀರ್ನ ದಿಟ್ಟತನದ ವರದಿ. ಅಲ್ಲಿ ಹೇಗಾಯಿತು, ಆ ಪ್ರದೇಶ ಹೆಂಗಿದೆ. ಮೊದಲನೇದಾಗಿ ಅಲ್ಲಿ ಈ ಆ್ಯಪಲ್ ಬೆಳೆಯುವ ಸ್ವರ್ಗವಂತೆ, ಅದು ಅದ್ಭುತವಾದ ಪ್ರಕೃತಿ ತಾಣ. ಆದರೆ ಅದರ ಹೊಟ್ಟೆಯಲ್ಲಿ ಹುದುಗಿರ್ತಕ್ಕಂಥವ್ರು ಯಾರು ಅಂದರೆ ರಕ್ತ ಪಿಪಾಸುಗಳು. ಉತ್ಪಾದಕರ ಸ್ವರ್ಗ ಅಂತ ಕರೆಸ್ಕೊಳ್ಳುವ ಸೋಪಿಯಾನ್ ಜಿಲ್ಲೆಯಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಇವತ್ತು ಇದೆ. ಜಮ್ಮು ಮತ್ತು ಕಾಶ್ಮೀರದಿಂದ ನಿರಂತರವಾಗಿ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಭಯೋತ್ಪಾದನೆ, ಯುದ್ಧ ಅಥವಾ ಯುದ್ಧದ ವಾತಾವರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸ್ಥಳಗಳಿಗೆ ಹೋಗಿ ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ. ಸದ್ಯ ನಾವೀಗ ಶೋಪಿಯಾನ್ ಜಿಲ್ಲೆಯ ಕೆಲ್ಲರ್ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಿನ್ನೆ ಅಷ್ಟೇ 4 ಜನ TRF ಸಂಘಟನೆಯ ಸದಸ್ಯರನ್ನ ಎನ್ಕೌಂಟರ್ ಮಾಡುವಂಥ ಕೆಲಸವನ್ನು ಮಾಡಲಾಗಿತ್ತು. 4 ಭಯೋತ್ಪಾದಕರ ಪೈಕಿ 3ರನ್ನ ಎನ್ಕೌಂಟರ್ ಮಾಡಿ ಒಬ್ಬನನ್ನ ಈಗ ಭದ್ರತಾ ಪಡೆಗಳು ವಶಕ್ಕೆ ಪಡ್ಕೊಂಡಿದ್ದಾವೆ. ಈಗ ಎಕ್ಸಾಕ್ಟ್ ಆಗಿ ಈ ಒಂದು ಎನ್ಕೌಂಟರ್ ನಡೆದಂತಹ ದಟ್ಟ ಕಾಡಿನೊಳಗಡೆ ಪಬ್ಲಿಕ್ ಟಿವಿ ಇದೆ. ಇಲ್ಲಿ ಯಾವ ರೀತಿಯಾದಂತಹ ಸನ್ನಿವೇಶಗಳಿದ್ದಾವೆ, ಸೋಪಿಯಾನ ಯಾಕೆ ಉಗ್ರರ ಸ್ವರ್ಗ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ನೀವು ನೋಡ್ತಿರುವಂತಹ ದೃಶ್ಯಗಳೇನಿದ್ದಾವೆ, ಇದು ಸೋಫಿಯಾನ ಜಿಲ್ಲೆಯ ಕೆಲ್ಲರ್ ಅನ್ನುವಂತಹ ಗ್ರಾಮದ ಕುಶ್ರು ಅನ್ನುವಂತಹ ಒಂದು ದಟ್ಟವಾದಂಥ ಅರಣ್ಯ ಪ್ರದೇಶ. ನಾವು ನಿನ್ನೆ ಅಷ್ಟೇ ಗಮನಿಸಿದ್ವಿ, ಇಲ್ಲಿ ಬೆಳಗ್ಗೆ ಎನ್ಕೌಂಟರ್ ಕೂಡ ನಡೆದಿತ್ತು. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಕೇಂದ್ರದ ಮೀಸಲು ಪಡೆಯಾದಂಥ CRPF, ಜಮ್ಮು ಕಾಶ್ಮೀರದ ಪೊಲೀಸರ ವಿಶೇಷ ತಂಡ ಮತ್ತು ಭಾರತೀಯ ಸೇನೆ 3 ಕೂಡ ಜಂಟಿ ಆಪರೇಷನನ್ನು ಮಾಡೋ ಮೂಲಕ ಇಲ್ಲಿರುವಂತಹ 4 ಭಯೋತ್ಪಾದಕರನ್ನು ಸುತ್ತುವರೆದು ಅದರಲ್ಲಿ 3ರನ್ನು ಎನ್ಕೌಂಟರ್ ಮಾಡಿ ಒಬ್ಬನನ್ನು ಜೀವಂತವಾಗಿ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಲಾಗಿದೆ. ಸೊ ಆ ದೃಶ್ಯಗಳನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇಡೀ ಪ್ರದೇಶವನ್ನು ಈಗ ಸೀಸ್ ಮಾಡಿ ಸ್ಯಾನಿಟೈಸ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಆ ಪ್ರದೇಶದ ಹತ್ತಿರಕ್ಕೆ ಸುಳಿದಾಡಲಿಕ್ಕೂ ಕೂಡ ಈಗ ಸದ್ಯಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ. ಬಹಳಷ್ಟು ಸೂಕ್ಷ್ಮವಾದಂತಹ ಸೆನ್ಸಿಟಿವ್ ಪ್ಲೇಸ್ ಅಂತ ಏನು ಕರಿತೀವಿ, ಆ ಒಂದು ಸೆನ್ಸಿಟಿವ್ ಪ್ಲೇಸ್ ಆಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ನೇರವಾಗಿ 2 ಮನೆಗಳನ್ನು ಏನು ಗಮನಿಸ್ತಾ ಇದ್ದೀರಿ, ಈ 2 ಮನೆಗಳಲ್ಲಿ TRFನ 4 ಭಯೋತ್ಪಾದಕ ಸದಸ್ಯರು ಇಲ್ಲಿ ಆಶ್ರಯವನ್ನು ಪಡೆದಿದ್ರು ಅನ್ನುವಂತಹ ಮಾಹಿತಿ ಇಂಟ್ಗೆ ಸಿಗುತ್ತೆ. ಈ ಒಂದು ಇಂಟ್ನ ಮಾಹಿತಿಯ ಆಧಾರದ ಮೇಲೆ ಈ ಭದ್ರತಾ ಪಡೆಗಳೆಲ್ಲವೂ ಕೂಡ ಈ ಒಂದು ಇಡೀ ಪ್ರದೇಶವನ್ನು ಸುತ್ತುವರೆದು ಬೆಳಗ್ಗೆಯೇ ಅವರ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮೊದಲಿಗೆ ಒಬ್ಬ ಭಯೋತ್ಪಾದಕನ ಹೊಡೆದಾಕುವಂಥ ಕೆಲಸ ಆಗುತ್ತೆ. ಅದಾದ ಬಳಿಕ ಇನ್ನಿಬ್ಬರನ್ನು ಹೊಡೆದಾಕಲಾಗುತ್ತೆ. ಒಟ್ಟು 3 ಭಯೋತ್ಪಾದಕರನ್ನು ಎನ್ಕೌಂಟರ್ ಮಾಡಲಾಗುತ್ತೆ. ಒಬ್ಬನನ್ನು ಜೀವಂತವಾಗಿ ಸೆರೆ ಹಿಡಿಯಲಾಗುತ್ತೆ. ನೋಡಿ, ಇಲ್ಲಿ ಆಶ್ರಯವನ್ನು ಪಡೆದಿದ್ದಂಥದ್ದು TRF ಸಂಘಟನೆಯ 4 ಸದಸ್ಯರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. TRF ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಲಷ್ಕರ್ ಎ ತೊಯ್ಬಾದ ಒಂದು ಅಂಗ ಸಂಸ್ಥೆಯಾಗಿರುವಂಥದ್ದು. ಅದು ಪೆಹಲ್ಗಾಮ್ನಲ್ಲಿ ಏನು ಭಯೋತ್ಪಾದಕ ದಾಳಿಯಾಗಿತ್ತು ಬೈಸರನ್ ವ್ಯಾಲಿಯಲ್ಲಿ, ಆ ಒಂದು ದಾಳಿಯ ಹೊಣೆಯನ್ನು ಕೂಡ ಹೊತ್ಕೊಂಡಿತ್ತು. ನೋಡಿ, ಇಲ್ಲಿಂದ ಬೈಸರನ್ ಹಾರ್ಡ್ಲಿ 60ರಿಂದ 70 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಸೊ TRFನ ಸದಸ್ಯರು ಎಲ್ಲರೂ ಇಲ್ಲಿಂದನೇ ಕೂತು ಈ ಎಲ್ಲ ಚಟುವಟಿಕೆಗಳನ್ನು ಆಪರೇಟ್ ಮಾಡ್ತಾ ಇದ್ರು, ಅದಕ್ಕೆ ಪ್ಲಾನಿಂಗನ್ನು ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಅಥವಾ ಈ ಹೊರಗಡೆಯಿಂದ ಪಾಕಿಸ್ತಾನದಿಂದ ಬರುವಂಥ ಭಯೋತ್ಪಾದಕರಿಗೆ ಇಲ್ಲಿಂದ ನೆರವು ಸಿಗ್ತಾ ಇತ್ತು ಅನ್ನುವಂಥದ್ದು ಕೂಡ ಮಾಹಿತಿಗಳಿರುವಂಥದ್ದು. ಹಾಗಾಗಿ ಈ ಪ್ರದೇಶವನ್ನು ಸುತ್ತುವರೆದು ನಿನ್ನೆ ಅವರನ್ನು ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡಲಾಗಿತ್ತು. ಆದರೆ 2 ಕಡೆಯಿಂದ ಗುಂಡಿನ ಕಾಳಗ ಏನು ಏರ್ಪಟ್ಟಿತ್ತು, ಈ ಸಂದರ್ಭದಲ್ಲಿ 3ರನ್ನ ಎನ್ಕೌಂಟರ್ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಯಿತು. ನೋಡಿ, ಕುಶ್ರು ಅನ್ನುವಂತಹ ಈ ದಟ್ಟವಾದಂಥ ಕಾಡೇನಿದೆ, ಇದು ಭಯೋತ್ಪಾದಕರ ಸ್ವರ್ಗ ಅಂತಾನೆ ಕರೆಸ್ಕೊಳ್ಳುತ್ತೆ. ಮುಖ್ಯವಾಗಿ ಶೋಪಿಯಾನ್ 2 ಕಾರಣಗಳಿಗೆ ಫೇಮಸ್ ಆಗಿರುವಂಥದ್ದು. ಒಂದು, ಇಡೀ ದೇಶದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಕಾಶ್ಮೀರದಲ್ಲಿ ಬೆಳೆಯುವಂಥ ಆ್ಯಪಲ್ ಏನಿದೆ ಅದರ 90% ಭಾಗ ಶೋಪಿಯಾನ್ ಜಿಲ್ಲೆಯಲ್ಲಿ ಬೆಳೆಯುವಂಥದ್ದು. ಬಾಕಿ 10% ಬೇರೆ ಬೇರೆ ಕಾಶ್ಮೀರದ ಬೇರೆ ಬೇರೆ ಭಾಗಗಳಿಂದ ಬರುತ್ತೆ. 90% ಬೆಳೆ ಏನಿದೆ ಅದು ಶೋಪಿಯಾನ್ ಜಿಲ್ಲೆ ಒಂದರಲ್ಲೇ ಮಾತ್ರ ಬೆಳೆಯಲಾಗುತ್ತೆ. ಇದು ಒಂದು ಹೆಗ್ಗಳಿಕೆ. ಆದರೆ ಇದರ ಕುಖ್ಯಾತಿ ಏನು ಅಂದರೆ, ಬಹುತೇಕ ಭಯೋತ್ಪಾದಕ ಸಂಘಟನೆಗಳು ಈ ಕುಶ್ರು ಅನ್ನುವಂತಹ ದಟ್ಟವಾದಂಥ ಅರಣ್ಯ ಪ್ರದೇಶವನ್ನು ಏನು ನೀವು ನೋಡ್ತಾ ಇದ್ದೀರಿ, ಇದನ್ನು ತಮ್ಮ ಅಡ್ಡವಾಗಿ, ಅಡಗು ತಾಣವಾಗಿ, ಆಶ್ರಯ ತಾಣವಾಗಿ ಬಳಸ್ಕೊಳ್ತಾ ಇದ್ದಾವೆ. ಈ ಹಿಂದೆ ಮುಜಾಹಿದ್ದೀನ್ ಕೂಡ ಇದೇ ದಟ್ಟವಾದಂಥ ಅರಣ್ಯ ಪ್ರದೇಶವನ್ನು ಬಳಸ್ಕೊಳ್ಳುವಂಥ ಕೆಲಸ ಮಾಡಿತ್ತು. ಅದಾದ ಬಳಿಕ ಲಷ್ಕರ್ ಎ ತೊಯ್ಬಾದ ಸಂಘಟನೆಯಲ್ಲಿ ಬಹಳಷ್ಟು ಸಕ್ರಿಯ
ಸಕ್ರಿಯವಾಗಿತ್ತು. ಈಗ TRFನ ಸದಸ್ಯರು ಇಲ್ಲಿ ಸಕ್ರಿಯವಾಗಿ ಚಟುವಟಿಕೆಗಳನ್ನು ನಡೆಸ್ತಿರ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಸಹಜವಾಗಿ ಇಲ್ಲಿ ಜನವಸತಿ ಬಹಳಷ್ಟು ಕಡಿಮೆ ಇರುವಂಥದ್ದು, ಇಲ್ಲಿ ಯಾರು ಕೂಡ ಬರಲಿಕ್ಕೆ ಹಿಂದೇಟು ಹಾಕ್ತಾರೆ. ನಾವು ಒಂದಷ್ಟು ಸ್ಥಳೀಯರ ಸಹಕಾರವನ್ನು ಪಡ್ಕೊಂಡು ಈ ಒಂದು ಪ್ರದೇಶವನ್ನು ತಲುಪುವಂತಹ ಕೆಲಸವನ್ನು ಕೂಡ ಮಾಡಿದ್ದೀವಿ. ನಿರಂತರವಾಗಿ ಈ ಹಿಂದೆಯೂ ಕೂಡ ಇಲ್ಲಿ ಸಾಕಷ್ಟು ಕಾರ್ಯಾಚರಣೆಗಳು ನಡೆದಿದ್ದಾವೆ. 2015 ಆಗಿರ್ಬೋದು, 2017ರಲ್ಲಿ ಸಾಕಷ್ಟು ಮಿಲಿಟರಿ ಕಾರ್ಯಾಚರಣೆಗಳು ಕೂಡ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. 2020ರಲ್ಲಿ ಇದೇ ಸುತ್ತಮುತ್ತಲಿನ ಪ್ರದೇಶ ಆಗಿರುವಂಥ ಮಾಲೂರ ಜಾನ್ಪೋರ ಗ್ರಾಮದಲ್ಲೂ ಕೂಡ 4 ಉಗ್ರರನ್ನು ಎನ್ಕೌಂಟರ್ ಮಾಡಲಾಗಿತ್ತು. 2019ರಲ್ಲಿ ಪುಲ್ವಾಮಾ ದಾಳಿಯ ಮತ್ತೊಬ್ಬ ಆರೋಪಿ ಏನಾಗಿದ್ದ ಸಾಜಾದ್ ಭಟ್ ಅನ್ನುವಂಥವನು, ಅವನು ಕೂಡ ಇಲ್ಲೇ ಆಶ್ರಯವನ್ನು ಪಡ್ಕೊಂಡಿದ್ದ ಅನ್ನುವಂಥದ್ದು ಕೂಡ ಇರುವಂಥದ್ದು. ಸೊ ಇದ್ರ ಜೊತೆಗೆ ಮುಖ್ಯವಾಗಿ ಈ ಹಿಂದೆ 2025ರಲ್ಲಿ ಒಬ್ಬ ಮಹತ್ವದ ಭಯೋತ್ಪಾದಕನ ಹತ್ಯೆಯನ್ನು ಮಾಡಲಾಗಿತ್ತು. ಶಾಹಿದ್ ಕುಟ್ಟೆ ಮತ್ತು ಆದಾನ್ ಶಫಿ ಅನ್ನುವಂತಹ ಇಬ್ಬರನ್ನ ಹತ್ಯೆಯನ್ನು ಮಾಡಲಾಗಿತ್ತು. ಅವರಿಬ್ಬರೂ ಕೂಡ ಈ ಶೋಪಿಯಾನ್ ಜಿಲ್ಲೆಗೆ ಸೇರಿದವರು ಮತ್ತು ಇದೇ ಕುಶ್ರು ದಟ್ಟವಾದಂಥ ಅರಣ್ಯದಲ್ಲಿ ಅವರು ಆಶ್ರಯವನ್ನು ಪಡ್ಕೊಂಡಿದ್ರು ಅನ್ನುವಂಥದ್ದು ಕೂಡ ಇರುವಂತಹ ಮಾಹಿತಿಗಳು. TRF ಸಂಘಟನೆ ಏನಿದೆ ಅದಕ್ಕೆ ಶಾಹಿದ್ ಕುಟ್ಟಿ ಅನ್ನುವಂತಹ ಭಯೋತ್ಪಾದಕ ಒಂದಿಷ್ಟು ದಿನಗಳ ಕಾಲ ಮುಖ್ಯಸ್ಥನಾಗಿ ಕೆಲಸ ಮಾಡಿದ್ದ. ಆತ ಮೂಲತಃ ಶೋಪಿಯಾನ್ ಜಿಲ್ಲೆಯವನೇ ಆಗಿದ್ದ. ಸೊ ಆತ TRF ಮುಖ್ಯಸ್ಥನಾದ ಬಳಿಕ ಇಲ್ಲಿ ಅತಿ ಹೆಚ್ಚು ಸಕ್ರಿಯವಾಗಿ TRF ಅನ್ನು ಕಟ್ಟುವಂಥ ಕೆಲಸವನ್ನು ಮಾಡಲಾಗಿತ್ತು. ಮತ್ತು ಸ್ಥಳೀಯ ಯುವಕರನ್ನು ಬ್ರೇನ್ ವಾಶ್ ಮಾಡಿ ಅವರನ್ನು ಸಂಘಟನೆಗೆ ಸೆಳೆಯುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡಲಾಗ್ತಾ ಇತ್ತು. ಸೊ ಹೀಗಾಗಿ ಈ ಶೋಪಿಯಾನ ಜಿಲ್ಲೆ ಅಥವಾ ಈ ಸುತ್ತಮುತ್ತಲಿನ ಪ್ರದೇಶ ಅಥವಾ ಈ ಕುಶ್ರು ಅನ್ನುವಂತಹ ದಟ್ಟವಾದ ಅರಣ್ಯ ಕಾಡು ಪ್ರದೇಶ ಏನಿದೆ ಇದು ಬಹಳಷ್ಟು ಭಯೋತ್ಪಾದಕ ಚಟುವಟಿಕೆಗಳಿಗೆ ಆಶ್ರಯವಾಗಿರುವಂಥದ್ದು. ಇಲ್ಲಿ ಬರಲಿಕ್ಕೆ ಜನರು ಹಿಂದೇಟಾಗ್ತಾರೆ. ಸಹಜವಾಗಿ ದಟ್ಟವಾದಂಥ ಅರಣ್ಯ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಇಲ್ಲಿ ಜನ ವಾಸ್ತವ್ಯ ಕೂಡ ಇಲ್ಲ. ಸೊ ಹೀಗಾಗಿ ಇದು ಪರ್ಫೆಕ್ಟ್ ಜಾಗ ಅನ್ನುವಂತಹ ನಿಟ್ಟಿನಲ್ಲಿ ಈ ಪ್ರದೇಶವನ್ನು ಟಾರ್ಗೆಟ್ ಮಾಡಿಕೊಂಡು ಉಗ್ರರು ತಾತ್ಕಾಲಿಕವಾಗಿ ಆಶ್ರಯವನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿಂದನೇ ಕೆಲವೊಂದಿಷ್ಟು ಪ್ಲಾನಿಂಗ್ಗಳನ್ನು ಮಾಡಿ ಅವುಗಳನ್ನು ಬೇರೆ ಬೇರೆ ಕಡೆಗೆ ಎಕ್ಸಿಕ್ಯೂಟ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಿದ್ದಾವೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ಕೆಲ್ಲಾರ್. ಜಮ್ಮು ಕಾಶ್ಮೀರದ ಅತ್ಯಂತ ದುರ್ಗಮ ಪ್ರದೇಶಗಳು, ಇಲ್ಲಿಗೆ ರೀಚ್ ಆಗೋದಕ್ಕೆ ತುಂಬ ಕಷ್ಟಪಡಬೇಕು, ಗಂಟೆಗಟ್ಟಲೆ ನಡಿಬೇಕು. ಆ ರೀತಿ ನಡ್ಕೊಂಡು ಹೋದರೆ ಇಂಥ ಪ್ರದೇಶಗಳು ಸಿಗುತ್ತೆ. ಇದೆಲ್ಲ ಯಾಕೆ ಅಂತಂದರೆ ಜನಕ್ಕೆ ಗೊತ್ತಾಗಬೇಕು ಎಲ್ಲೆಲ್ಲಿ ಯಾವ ರೀತಿ ನಡೆದಿದೆ, ಏನು ಎತ್ತ. ಯಾಕೆಂದರೆ ದೂರದಲ್ಲಿ ಕೂತ್ಕೊಂಡು ನಾವು ಸುಮ್ಮನೆ ಜಮ್ಮು ಕಾಶ್ಮೀರ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋದಲ್ಲ. ಇವೆಲ್ಲ ತುಂಬ ರೇರ್ ವಿಜುವಲ್ಸ್ ನೀವು ನೋಡಿದ್ದು. ಇಲ್ಲಿಗೆ ಹೋಗಿ ರಿಪೋರ್ಟಿಂಗ್ ಮಾಡಿ ಅದನ್ನು ಜನಕ್ಕೆ ತೋರಿಸ್ತಕ್ಕಂಥದ್ದೇ ತುಂಬ ಕ್ಲಿಷ್ಟಕರವಾದಂತಹ ಕೆಲಸ. ಆ ಕೆಲಸವನ್ನು ಪಬ್ಲಿಕ್ ಟಿವಿಯ ಪ್ರತಿನಿಧಿ ಮಾಡಿದ್ದಾರೆ. ಉಗ್ರರ ಎನ್ಕೌಂಟರ್ ನಡೆದಂತಹ ಶೋಪಿಯಾನ್, ಉಗ್ರರ ಸ್ವರ್ಗ, ಅಲ್ಲಿಂದ ನೇರ ಮತ್ತು ಗ್ರೌಂಡ್ ರಿಪೋರ್ಟನ್ನು ನಿಮಗೆ ತಲುಪಿಸಿದ್ದಾರೆ.